ಮಿತ್ರರೇ ನಮಸ್ಕಾರ. ಮಿತ್ರರೇ, ಲೋಕಸಭೆ ಮತ್ತು ರಾಜ್ಯಸಭೆ ಎರಡೂ ಸದನದಲ್ಲೂ ಕೂಡ ವಕ್ಫ್ ಬಿಲ್ ಪಾಸ್ ಆಗಿದೆ. ಭಾರೀ ಬಹುಮತದೊಂದಿಗೆ ಈ ಬಿಲ್ ಅನ್ನು ಪಾಸ್ ಮಾಡುವಲ್ಲಿ ಕೇಂದ್ರ ಸರ್ಕಾರ ಯಶಸ್ವಿಯಾಗಿದೆ. ಮಿತ್ರರೇ, ಈ ಬಿಲ್ನ ಬಗ್ಗೆ ನಿಮಗೆ ಸಾಕಷ್ಟು ಗೊತ್ತಿದೆ, ನಾನು ಕೂಡ ಸಾಕಷ್ಟು ತಿಳಿಸ್ಕೊಟ್ಟಿದ್ದೀನಿ. ಆ ಬಿಲ್ನಲ್ಲಿ ಏನಿದೆ, ಏನೇನು ಬದಲಾವಣೆ ಆಗುತ್ತೆ, ಇದೆಲ್ಲದರ ಬಗ್ಗೆ ನಿಮಗೆ ಗೊತ್ತು. ಆದರೆ ಈ ಬಿಲ್ ಪಾಸ್ ಆದಂತಹ ಸಂದರ್ಭದಲ್ಲಿ ಆದಂತಹ ಕೆಲವೊಂದಷ್ಟು ಘಟನೆಗಳನ್ನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಜೊತೆಗೆ ಈ ಬಿಲ್ ಹೇಗೆ ಸಾಗ್ ಬಂತು, ಕೇಂದ್ರ ಸರ್ಕಾರ ಎಷ್ಟು ಜವಾಬ್ದಾರಿಯುತವಾಗಿ ಈ ಬಿಲ್ಲನ್ನು ಪಾಸ್ ಮಾಡಿದೆ, ಒಂದು ವೇಳೆ ಯಾಮಾರಿದ್ರೆ ಎಂತೆಂತಹ ಎಡವಟ್ಟುಗಳಾಗ್ತಾ ಇತ್ತು, ವಿಪಕ್ಷಗಳು ಮೊಸರಿನಲ್ಲಿ ಕಲ್ಲು ಹುಡುಕುವಂತಹ ಪ್ರಯತ್ನಗಳನ್ನು ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಹೇಗೆ ಬೆಣ್ಣೆಯಲ್ಲಿ ಕೂದಲನ್ನು ತೆಗೆದ ಹಾಗೆ ಇಡೀ ವಕ್ಫ್ ಕಾಯ್ದೆಯನ್ನ ಹೇಗೆ ಬದಲಾಯಿಸಿಬಿಡ್ತು, ಎಷ್ಟು ಜವಾಬ್ದಾರಿಯುತವಾಗಿ ಆ ತೀರ್ಮಾನವನ್ನು ಕೈಗೊಂಡಿದ್ದಾರೆ, ಇದೆಲ್ಲದರ ಬಗ್ಗೆ ಸ್ವಲ್ಪ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಜೊತೆಗೆ ರಾತ್ರಿ 2:35 ವೇಳೆಗೆ ದೇವೇಗೌಡರು ಕೈಗೊಂಡಂತಹ ನಿರ್ಧಾರ ಏನು, ಅವರ ಬದ್ಧತೆ ಎಷ್ಟರ ಮಟ್ಟಿಗಿತ್ತು, ಇದನ್ನು ಕೂಡ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ. ಕನ್ನಡಿಗನಾಗಿ ನನಗೆ ಬಹಳ ಹೆಮ್ಮೆ ಆಯಿತು ಆ ವಿಚಾರವನ್ನು ನೋಡಿದಂತಹ ಸಂದರ್ಭದಲ್ಲಿ. ಹಾಗೆ ರಾಜ್ಯಸಭೆಯಲ್ಲಿ ವಕ್ಫ್ ಬಿಲ್ ಪಾಸ್ ಆಗುವಂತಹ ಸಂದರ್ಭದಲ್ಲಿ ಅಂತಿಮ ಗಳಿಗೆಯಲ್ಲಿ ಏನೇನಾಯಿತು ಎಲ್ಲದನ್ನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ನಿಮಗೆ ತಿಳಿಸುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಮೊನ್ನೆ ಲೋಕಸಭೆಯಲ್ಲಿ ವಕ್ಫ್ ಬಿಲ್ ಪಾಸ್ ಆಗಿತ್ತು. ಅದು ಕೂಡ ರಾತ್ರಿ 2 ಗಂಟೆಗೆ ವಕ್ಫ್ ಬಿಲ್ ಅನ್ನು ಲೋಕಸಭೆಯಲ್ಲಿ ಪಾಸ್ ಮಾಡಲಾಯಿತು. ಬೆಳಗ್ಗೆ ಎದ್ದು ನೋಡಿದಂತಹ ಜನ ಆಶ್ಚರ್ಯಗೊಂಡಿದ್ರು. ಏನು ಲೋಕಸಭೆಯಲ್ಲಿ 2 ಗಂಟೆವರೆಗೂ ಕೂಡ ಚರ್ಚೆ ನಡೆದಿದೆಯಲ್ಲ, ಏನಪ್ಪಾ ಇದು ಕೇಂದ್ರ ಸರ್ಕಾರದ ಬದ್ಧತೆ, ವಿಪಕ್ಷಗಳು ಕೂಡ ಅಷ್ಟೊತ್ತು ಕೂತು ಅದರ ವಿರುದ್ಧವಾಗಿ ಮತ ಚಲಾಯಿಸಿದರಲ್ಲ, ಹೀಗೆಲ್ಲ ಜನ ಆಶ್ಚರ್ಯಪಟ್ಟಿದ್ರು. ಮಿತ್ರರೇ, ರಾಜ್ಯಸಭೆಯಲ್ಲಿ ಅದಕ್ಕಿಂತಲೂ ಹೆಚ್ಚಿನ ಸಮಯವನ್ನು ತೆಗೆದುಕೊಳ್ತು. ರಾಜ್ಯಸಭೆಯಲ್ಲಿ ವಕ್ಫ್ ಬಿಲ್ ಪಾಸ್ ಆದಂತಹ ಸಮಯ ರಾತ್ರಿ 2:35. ಆ ಸಂದರ್ಭದಲ್ಲಿ ವಿಪಕ್ಷದ ಸದಸ್ಯರು ಹಾಜರಿದ್ರು, ಆಡಳಿತ ಪಕ್ಷದ ಸದಸ್ಯರುಗಳು ಕೂಡ ಹಾಜರಿದ್ರು. 2:35 ಆಗಿದ್ರೂ ಕೂಡ ವೋಟಿಂಗ್ ನಡೀತು. ಲೋಕಸಭೆಯಲ್ಲಿ 14 ಗಂಟೆಗಳ ಕಾಲ ಚರ್ಚೆ ನಡೆದರೆ ರಾಜ್ಯಸಭೆಯಲ್ಲಿ 13.5 ಗಂಟೆಗಳ ಕಾಲ ಚರ್ಚೆ ನಡೆದಿದೆ. ರಾಜ್ಯಸಭೆಯಲ್ಲಿ ವೋಟಿಂಗ್ ನಡೆದಂತಹ ಸಂದರ್ಭದಲ್ಲಿ ಒಟ್ಟು 223 ಜನ ಸದಸ್ಯರು ಹಾಜರಿದ್ರು. ಹೀಗಾಗಿ ಬಹುಮತಕ್ಕೆ 113ರ ಸಂಖ್ಯೆ ಬೇಕಾಗಿತ್ತು. ಆದರೆ ಬಿಲ್ನ ಪರವಾಗಿ 128 ವೋಟ್ಗಳು ಬಿದ್ದರೆ ಬಿಲ್ನ ವಿರುದ್ಧವಾಗಿ 95 ಮತಗಳು ಮಾತ್ರ ಚಲಾವಣೆಗೊಂಡವು. ಹೀಗಾಗಿ ರಾತ್ರಿ 2:35 ವೇಳೆಗೆ ಉಪರಾಷ್ಟ್ರಪತಿಯಾದಂತಹ ಜಗದೀಪ್ ಧನ್ಕರ್ ಅವರು ರಾಜ್ಯಸಭೆಯಲ್ಲಿ ಬಿಲ್ ಅನ್ನು ಪಾಸ್ ಮಾಡಿದ್ರು. ಈ ಸಂದರ್ಭದಲ್ಲಿ ಕೆಲವೊಂದಷ್ಟು ಇಂಟ್ರೆಸ್ಟಿಂಗ್ ಅಂಶಗಳು ಕೂಡ ನಡೀತು. ಆಡಳಿತ ಪಕ್ಷದವರಿಗೆ ಸಹಜವಾಗಿ ಗೊತ್ತಿತ್ತು ಈ ಬಿಲ್ ರಾಜ್ಯಸಭೆಯಲ್ಲೂ ಕೂಡ ಪಾಸ್ ಆಗುತ್ತೆ, ನಮಗೆ ಅಗತ್ಯ ಸಂಖ್ಯೆಗಳಿದಾವೆ ಅಂತ. ಆದ್ರೆ ಮಿತ್ರರೇ, HD ದೇವೇಗೌಡರ ಬದ್ಧತೆ ಬಹಳ ಎದ್ದು ಕಾಣ್ತಾ ಇತ್ತು. ಯಾಕೆ ಗೊತ್ತಾ, ದೇವೇಗೌಡರಿಗೆ ಸದ್ಯ 91 ವರ್ಷ, ಅವರಿಗೆ ಆರೋಗ್ಯವೂ ಕೂಡ ಅಷ್ಟಾಗಿ ಚೆನ್ನಾಗಿಲ್ಲ. ಅವರು ವೀಲ್ ಚೇರ್ನಲ್ಲೇ ಓಡಾಡ್ತಾರೆ, ರಾಜ್ಯಸಭೆಯಲ್ಲೂ ನಿಂತ್ಕೊಂಡು ಮಾತನಾಡೋದಕ್ಕೆ ಸಾಧ್ಯ ಆಗೋದಿಲ್ಲ, ಕೂತ್ಕೊಂಡೇ ಮಾತನಾಡಬೇಕು. ಅಂತಹ ಪರಿಸ್ಥಿತಿಯಲ್ಲಿ ದೇವೇಗೌಡರಿದ್ದಾರೆ. ಮಿತ್ರರೇ, ರಾಜ್ಯಸಭೆಯಲ್ಲಿ 2:35 ಕೂಡ ಈ ವಕ್ಫ್ ಬಿಲ್ನ ಕುರಿತಾಗಿ ಚರ್ಚೆ ನಡೆಯುವಂತಹ ಸಂದರ್ಭದಲ್ಲಿ ದೇವೇಗೌಡರು ಹಾಜರಿದ್ರು. ಆ ವೋಟಿಂಗ್ನಲ್ಲೂ ಕೂಡ ಭಾಗಿಯಾದ್ರು. ಹಾಗೆ ನೋಡೋಕೆ ಹೋದ್ರೆ NDAಗೆ ಬಹುಮತ ಇತ್ತು, ಬಿಲ್ ಈಸಿಯಾಗಿ ಪಾಸ್ ಆಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇತ್ತು, ಸಣ್ಣ ಅನುಮಾನ ಕೂಡ ಇರಲಿಲ್ಲ. ಆದರೂ ದೇವೇಗೌಡರು ಆ ತಡರಾತ್ರಿಯೂ ಕೂಡ ಸದನದಲ್ಲಿ ಹಾಜರಿದ್ದು ಬಿಲ್ನ ಪರವಾಗಿ ಮಾತನಾಡಿದ್ದು ಮಾತ್ರ ಅಲ್ಲ, ಬಿಲ್ನ ಪರವಾಗಿ ಮತವನ್ನು ಕೂಡ ಚಲಾವಣೆ ಮಾಡಿದ್ರು. 2:35 ವೇಳೆಗೆ ದೇವೇಗೌಡರು ಹಾಜರಿದ್ದು ಮತ ಚಲಾವಣೆ ಮಾಡಿದ್ದನ್ನು ನೋಡಿದ್ರೆ ಅವರ ಬದ್ಧತೆ ಎಷ್ಟರ ಮಟ್ಟಿಗಿದೆ, ಇದು ನಿಜಕ್ಕೂ ಕೂಡ ಈ ದೇಶದ ಪ್ರತಿಯೊಬ್ಬ ರಾಜಕಾರಣಿಗೂ ಮಾದರಿಯಾಗುವಂತಹ ವಿಚಾರ. ಮಿತ್ರರೇ, ಕರ್ನಾಟಕದಲ್ಲಿ ಸೆಷನ್ ನಡೆಯೋದನ್ನ ಒಮ್ಮೆ ನೋಡಿ. ವರ್ಷದಲ್ಲಿ 3 ಬಾರಿ ಸೆಷನ್ ನಡೆಯುತ್ತೆ, ಅದು ಕೂಡ 10 ದಿನಕ್ಕಿಂತ ಹೆಚ್ಚೇನು ಸೆಷನ್ ನಡೆಯೋದಿಲ್ಲ, ಗಂಟೆಗಳ ಲೆಕ್ಕದಲ್ಲಿ ಹೇಳಬಹುದು. ಅದಕ್ಕೂ ಕೂಡ ಮಂತ್ರಿ ಮಹೋದಯರು ಭಾಗಿಯಾಗೋದಿಲ್ಲ, ಶಾಸಕರು ಹಾಜರಾಗೋದಿಲ್ಲ. ಸ್ಪೀಕರ್ ಪದೇ ಪದೇ ಮಂತ್ರಿಗಳ ಹಾಜರಾತಿ ಬಗ್ಗೆ ಪ್ರಶ್ನೆ ಎತ್ತುತ್ತಾ ಇರ್ತಾರೆ, ವಿಪಕ್ಷದವರು ಪ್ರಶ್ನೆ ಎತ್ತುತ್ತಾ ಇರ್ತಾರೆ, ಎಲ್ಲಿದ್ದಾರೆ ಮಂತ್ರಿಗಳು, ನಾವೇನ್ ಖಾಲಿ ಚೇರಿಗೆ ಮಾತನಾಡೋದ ಅಂತ ಕೆಲವರು ಪ್ರಶ್ನೆ ಎತ್ತುತ್ತಾ ಇರ್ತಾರೆ. ಅಂದ್ರೆ ಅಷ್ಟರ ಮಟ್ಟಿಗೆ ನಮ್ಮ ಶಾಸಕರು ನಿರುತ್ಸಾಹವನ್ನ ತೋರಿಸ್ತಾರೆ. ಆದ್ರೆ ದೇವೇಗೌಡರಿಗೆ 91 ವರ್ಷ ಆಗಿದ್ರೂ ಕೂಡ ರಾಜ್ಯಸಭೆಯಲ್ಲಿ ವಕ್ಫ್ ಬಿಲ್ ಪಾಸ್ ಆಗುವಂತ ಸಂದರ್ಭದಲ್ಲಿ ಅವರು ಹಾಜರಿದ್ರು. ರಾತ್ರಿ 2:35 ವೇಳೆಗೆ ಹಾಜರಿದ್ದು ಅವರು ವೋಟ್ ಕೂಡ ಮಾಡಿದ್ರು. ಒಂದು ವೇಳೆ ದೇವೇಗೌಡರು ಅಷ್ಟೆಲ್ಲ ರಾತ್ರಿವರೆಗೆ ನಾನು ಇರೋದಿಲ್ಲ, ನಾನು ಹೋಗ್ತೀನಿ, ರೆಸ್ಟ್ ಮಾಡಬೇಕು ಅಂತ ಹೇಳಿದ್ರೆ ಅಮಿತ್ ಶಾ ಕೂಡ ಏನು ಹೇಳೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ, ನರೇಂದ್ರ ಮೋದಿ ಅವರು ಏನು ಹೇಳೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ, ಯಾರು ಅದ್ರ ಬಗ್ಗೆ ಪ್ರಶ್ನೆ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಯಾಕೆಂದ್ರೆ 91 ವರ್ಷದವರಿಗೆ ನಾವು ಇಷ್ಟೆಲ್ಲ ಕಾಯಿಸಬಹುದಾ ಅಂತ ಸರ್ಕಾರವೂ ಯೋಚನೆ ಮಾಡಬೇಕಾದಂತಹ ಪರಿಸ್ಥಿತಿ ಇತ್ತು. ಆದರೆ ದೇವೇಗೌಡರು ಖುದ್ದು ಹಾಜರಿದ್ರು. ಯಾವುದೇ ರೀತಿಯಲ್ಲೂ ಕೂಡ ತನ್ನ ವಯಸ್ಸಿನ ಕಾರಣ ಕೊಟ್ಟಿಲ್ಲ, ತನ್ನ ಆರೋಗ್ಯದ ಕಾರಣವನ್ನು ಕೊಟ್ಟಿಲ್ಲ. ಇದರ ಜೊತೆಗೆ BJD ಮತ್ತು YSRCPಯು ಕೂಡ ಅಚ್ಚರಿಯ ನಿರ್ಧಾರವನ್ನು ತೆಗೆದುಕೊಂಡು ಈ ಎರಡೂ ಪಕ್ಷಗಳು ತನ್ನ ಸಂಸದರಿಗೆ ವಿಪ್ ಅನ್ನು ಜಾರಿ ಮಾಡಿರಲಿಲ್ಲ. ಇದು ಅಮಿತ್ ಶಾ ಅವರ ತಂತ್ರಗಾರಿಕೆಯಾಗಿತ್ತು. ಯಾಕೆಂದ್ರೆ ಬಿಲ್ ಎಷ್ಟೊತ್ತು ಚರ್ಚೆ ಆಗುತ್ತೆ ಅನ್ನುವಂಥದ್ದು ಮೊದಲೇ ಗೊತ್ತಿರಲಿಲ್ಲ. ರಾತ್ರಿ 2 ಗಂಟೆ ಆಗುತ್ತಾ, 3 ಗಂಟೆ ಆಗುತ್ತಾ, ಏನಾದರೂ ಆಗಲಿ ಬಿಲ್ ಅನ್ನು ಪಾಸ್ ಮಾಡಬೇಕು ಅಂತ ಸರ್ಕಾರ ನಿರ್ಧಾರ ಮಾಡಿತ್ತು. ಒಂದು ವೇಳೆ ರಾತ್ರಿ ಆದ ಕಾರಣದಿಂದಾಗಿ ಕೆಲ ಸಂಸದರು ಎದ್ದು ಹೋಗಬಹುದು, ವಿಪ್ ಇದ್ರೂ ಕೂಡ ಕೆಲವರು ಅದನ್ನು ಉಲ್ಲಂಘನೆ ಮಾಡಬಹುದು, ಮಿತ್ರ ಪಕ್ಷದ ಸಂಸದರನ್ನ ಹಿಡಿದಿಟ್ಟುಕೊಳ್ಳುವಂತಹದ್ದು ಕಷ್ಟ ಆಗಬಹುದು. ಅನಿವಾರ್ಯ ಕಾರಣಗಳಿಂದ 1-2 ವೋಟ್ ಕಮ್ಮಿ ಆಗ್ಬಿಟ್ರೆ ಏನ್ ಮಾಡೋದು ಅನ್ನುವಂತಹ ಆತಂಕ ಸರ್ಕಾರಕ್ಕೆ ಸಹಜವಾಗಿತ್ತು. ಹೀಗಾಗಿ YSRCP ಮತ್ತು BJDಯನ್ನ ಬಿಜೆಪಿಯವರು ಸಂಪರ್ಕ ಮಾಡಿದ್ರು. ಈ ಕಾರಣದಿಂದಾಗಿ ಆ ಎರಡೂ ಪಕ್ಷಗಳು ವಿಪ್ ಅನ್ನು ಜಾರಿ ಮಾಡಿರಲಿಲ್ಲ. ತನ್ನ ಪಕ್ಷದ ಸಂಸದರು ತನ್ನ ವಿವೇಚನೆಗೆ ಆಧರಿಸಿ ವೋಟ್ ಮಾಡಲಿ, ಪಕ್ಷದ ಸ್ಟ್ಯಾಂಡ್ ಕ್ಲಿಯರ್ ಆಗಿದೆ, ನಾವು ವಕ್ಫ್ ಬಿಲ್ ಅನ್ನು ವಿರೋಧಿಸಿದೀವಿ,
ಆದರೆ ನಮ್ಮ ಸಂಸದರು ಅವರ ವಿವೇಚನೆಯ ಆಧರಿಸಿ ಅದರ ಪರವಾಗಾದರೂ ವೋಟ್ ಮಾಡಲಿ ಅಥವಾ ವಿರುದ್ಧವಾಗಾದರೂ ವೋಟ್ ಮಾಡಲಿ, ಅವರಿಗೆ ಮುಕ್ತ ಸ್ವಾತಂತ್ರ್ಯ ಕೊಟ್ಟಿದ್ದೀವಿ ಅಂತ ಎರಡೂ ಪಕ್ಷಗಳು ಸ್ಟ್ಯಾಂಡ್ ಅನ್ನು ತೆಗೆದುಕೊಂಡಿದ್ವು. ಈ ಕಾರಣದಿಂದಾಗಿಯೇ ಮಿತ್ರರೇ ವಕ್ಫ್ ಬಿಲ್ಗೆ ರಾಜ್ಯಸಭೆಯಲ್ಲಿ 128 ವೋಟ್ಗಳು ಬಿದ್ದಿದ್ದು. ಇಲ್ಲಿ ನವೀನ್ ಪಟ್ನಾಯಕ್ ಅವರಿಗೆ ಒಂದು ಧನ್ಯವಾದವನ್ನು ಬಿಜೆಪಿಯವರು ಹೇಳಲೇಬೇಕು. ಯಾಕೆಂದ್ರೆ ಪಟ್ನಾಯಕ್ ಅವರು ಸದ್ಯ ವಿಪಕ್ಷದಲ್ಲಿದ್ದಾರೆ. ಅಂದರೆ ಒಡಿಶಾದಲ್ಲಿ ಅವರು ಅಧಿಕೃತವಾದಂತಹ ವಿಪಕ್ಷ. ಬಿಜೆಪಿಯವರೇ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನವೀನ್ ಪಟ್ನಾಯಕ್ ಅವರನ್ನು ಸೋಲಿಸಿದ್ದಾರೆ. ಆದರೂ ಕೂಡ ದೇಶದ ಹಿತಾಸಕ್ತಿ ಎನ್ನುವಂತಹ ವಿಚಾರ ಬಂದಂತಹ ಸಂದರ್ಭದಲ್ಲಿ ಪಟ್ನಾಯಕ್ ಯಾವತ್ತೂ ಕೂಡ ಸರ್ಕಾರದ ಜೊತೆಗೆ ನಿಂತ್ಕೊಂಡಿದ್ದಾರೆ. ನರೇಂದ್ರ ಮೋದಿ ಅವರಿಗೆ ಯಾವಾಗ ಸಂಕಷ್ಟ ಎದುರಾಗಿದೆಯೋ ಆ ಎಲ್ಲ ಸಂದರ್ಭದಲ್ಲೂ ಕೂಡ ಬಿಜೆಪಿಗೆ ಸಾಥ್ ಕೊಟ್ಟಿದೆ. ಇದೆಲ್ಲವೂ ಕೂಡ ವಿಪಕ್ಷಗಳಿಗೆ ದೊಡ್ಡ ಹಿನ್ನಡೆಯೇ, ಅದರಲ್ಲೇನು ಯಾವುದೇ ಅನುಮಾನ ಇಲ್ಲ. ಇನ್ನೊಂದು ಇಂಟ್ರೆಸ್ಟಿಂಗ್ ಅಂಶ ಏನು ಕೇಳಿದ್ರೆ, ಈ ಬಿಲ್ ಪಾಸ್ ಆಗುವಂತಹ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರು ಹಾಜರಿರಲಿಲ್ಲ. ಬಿಮ್ಸ್ಟೆಕ್ ಮೀಟಿಂಗ್ಗೋಸ್ಕರವಾಗಿ ಅವರು ಥೈಲ್ಯಾಂಡ್ ಪ್ರವಾಸವನ್ನು ಕೈಗೊಂಡಿದ್ರು. ಹೀಗಾಗಿ ನರೇಂದ್ರ ಮೋದಿ ಅವರು ಸದನದಲ್ಲಿ ಹಾಜರಿರಲಿಲ್ಲ. ಆದರೆ ಅಮಿತ್ ಶಾ ಅವರು ಈ ಇಡೀ ಬಿಲ್ನ ನೇತೃತ್ವವನ್ನು ವಹಿಸಿಕೊಂಡಿದ್ರು. ಲೋಕಸಭೆಯಲ್ಲಿ ಬಿಲ್ ಪಾಸ್ ಆಗುವಂತಹ ಸಂದರ್ಭದಲ್ಲಿ ಅಮಿತ್ ಶಾ ಅವರೇ ಖುದ್ದು ಮಾನಿಟರ್ ಮಾಡ್ತಾ ಇದ್ರು. ಇನ್ನು ರಾಜ್ಯಸಭೆಯಲ್ಲಿ ಅಮಿತ್ ಶಾ ಅವರೇನು ಅದರ ಸದಸ್ಯರಲ್ಲ, ರಾಜ್ಯಸಭಾ ಸದಸ್ಯರಲ್ಲ. ಆದರೂ ಸಹ ರಾಜ್ಯಸಭೆಯಲ್ಲಿ ಬಿಲ್ ಪಾಸ್ ಆಗುವವರೆಗೂ ಕೂಡ ಅಮಿತ್ ಶಾ ಖುದ್ದು ಹಾಜರಿದ್ರು. ಯಾಕೆ ಅಮಿತ್ ಶಾ ಅಲ್ಲಿ ಅಷ್ಟೊತ್ತು ಹಾಜರಿದ್ರು ಕೇಳಿದ್ರೆ, ಪ್ರಧಾನಮಂತ್ರಿಗಳು ದೇಶದಲ್ಲಿ ಇಲ್ಲದೆ ಇರುವಂತಹ ಸಂದರ್ಭದಲ್ಲಿ ಈ ಬಿಲ್ ಪಾಸ್ ಆಗ್ತಾ ಇದೆ. ಹೀಗಾಗಿ ಇದರ ಸಂಪೂರ್ಣ ಜವಾಬ್ದಾರಿಯನ್ನ ಅಮಿತ್ ಶಾ ಅವರೇ ಹೊತ್ತುಕೊಳ್ಬೇಕಾಗಿರುತ್ತೆ. ಹೀಗಾಗಿ ಅಮಿತ್ ಶಾ ರಾಜ್ಯಸಭೆಯಲ್ಲಿ ಕೊನೆವರೆಗೂ ಕೂಡ ಹಾಜರಿದ್ರು. ಇನ್ನು ಮಿತ್ರರೇ, ಈ ಬಿಲ್ ಪಾಸ್ ಆಯ್ತಲ್ಲ, ಕೆಲವರಿಗೆ ನಿಜವಾದ ಕ್ರೆಡಿಟ್ ಅನ್ನು ಕೊಡಲೇಬೇಕು. ಮುಖ್ಯವಾಗಿ ಕಿರಣ್ ರಿಜಿಜು, ಕೇಂದ್ರದ ಮೈನಾರಿಟಿ ಅಫೇರ್ಸ್ ಮಿನಿಸ್ಟರ್, ಇವರು ಈ ಬಿಲ್ ಅನ್ನ ಮೊದಲಿಗೆ ಲೋಕಸಭೆಯಲ್ಲಿ ಮಂಡಿಸಿದ್ರಲ್ಲ, ಆ ದಿನದಿಂದ ಈ ಬಿಲ್ ನಿನ್ನೆ ಪಾಸ್ ಆಯ್ತಲ್ಲ ರಾಜ್ಯಸಭೆಯಲ್ಲಿ, ಅಲ್ಲಿಯವರೆಗೂ ಕೂಡ ಬಹಳ ರಿಸ್ಕ್ ಅನ್ನು ತೆಗೆದುಕೊಂಡಿದ್ದಾರೆ, ಬಹಳಷ್ಟು ಸ್ಟಡಿ ಮಾಡಿದ್ದಾರೆ, ಒಮ್ಮೆಯೂ ಕೂಡ ಆಚೆ ಈಚೆ ಆಗದಂತೆ ನೋಡಿಕೊಂಡಿದ್ದಾರೆ. ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಬಹಳ ಸೂಕ್ಷ್ಮವಾಗಿ ಈ ಬಿಲ್ ಅನ್ನ ಪಾಸ್ ಮಾಡುವಲ್ಲಿ ಕಿರಣ್ ರಿಜಿಜು ಅವರ ಪಾತ್ರ ಬಹಳ ದೊಡ್ಡದಾಗಿದೆ. ಅವರು ರಾಜ್ಯಸಭೆಯಲ್ಲಿ ಮಾತನಾಡಿದ್ದಿರಬಹುದು, ಲೋಕಸಭೆಯಲ್ಲಿ ಬಿಲ್ನ ಬಗ್ಗೆ ಪ್ರಸ್ತಾಪ ಮಾಡಿದ್ದಿರಬಹುದು. ಅವಾಗಲೇ ಗೊತ್ತಾಗ್ತಾ ಇತ್ತು ಅವರು ಎಷ್ಟರ ಮಟ್ಟಿಗೆ ಈ ಬಿಲ್ನ ಬಗ್ಗೆ ಸ್ಟಡಿ ಮಾಡಿದ್ದಾರೆ ಅಂತ. ಎರಡನೆಯದಾಗಿ ಜಗದಾಂಬಿಕಾ ಪಾಲ್ ಮತ್ತು ಜೆಪಿಸಿಯಲ್ಲಿ ಇದ್ದಂತಹ 16 ಜನ NDAದ ಸದಸ್ಯರು. ಮಿತ್ರರೇ, ಇವರೆಲ್ಲರೂ ಸೇರ್ಕೊಂಡು ಯಾವ ರೀತಿಯಾಗಿ ಈ ವಕ್ಫ್ ಬಿಲ್ನ ಬಗ್ಗೆ ಸ್ಟಡಿ ಮಾಡಿದ್ರು ಅಂತಂದ್ರೆ, ಪಾಕಿಸ್ತಾನ ಇರಬಹುದು, ಕುವೈತ್ ಇರಬಹುದು, ಒಮಾನ್, ಟರ್ಕಿ, ಇಂಡೋನೇಷ್ಯಾ, ಸೌದಿ ಅರೇಬಿಯಾ, ಈಜಿಪ್ಟ್, ಈ ಎಲ್ಲಾ ದೇಶಗಳಲ್ಲಿ ವಕ್ಫ್ ಕಾನೂನು ಯಾವ ರೀತಿಯಾಗಿದೆ, ಯಾರದನ್ನ ನಿಯಂತ್ರಣ ಮಾಡ್ತಾ ಇದ್ದಾರೆ, ಅಲ್ಲಿ ಯಾವ ಆಧಾರದ ಮೇಲೆ ಕಾನೂನನ್ನು ರೂಪಿಸಲಾಗಿದೆ, ಇದೆಲ್ಲವುದನ್ನ ಪಕ್ಕಾ ಸ್ಟಡಿ ಮಾಡಿದ್ರು. ಹೀಗಾಗಿ ಲೋಕಸಭೆಯಲ್ಲಿ ಈ ಬಿಲ್ ಬಂದಂತಹ ಸಂದರ್ಭದಲ್ಲಿ ಅದರ ಬಗ್ಗೆ ಸುದೀರ್ಘವಾಗಿ ಕಿರಣ್ ರಿಜಿಜು ಮಾತನಾಡ್ತಾರೆ, ಅಮಿತ್ ಶಾ ಮಾತನಾಡ್ತಾರೆ, ಬಿಜೆಪಿಯ ಎಲ್ಲ ಸದಸ್ಯರು ಮಾತನಾಡ್ತಾರೆ, NDAದ ಸದಸ್ಯರು ಮಾತನಾಡ್ತಾರೆ. ಅದು ಯಾವುದಕ್ಕೂ ಕೂಡ ವಿಪಕ್ಷದ ಬಳಿಯಲ್ಲಿ ಉತ್ತರ ಇರಲಿಲ್ಲ. ರಾಜ್ಯಸಭೆಯಲ್ಲೂ ಕೂಡ ಅದೇ ರೀತಿಯ ಹೀಟ್ ಡಿಬೇಟ್ ನಡೆಯುತ್ತೆ. JP ನಡ್ಡಾ ಅಂತೂ ವಕ್ಫ್ನ ಬಗ್ಗೆ ಇಂಚಿಂಚು ಮಾಹಿತಿಯನ್ನು ಕೊಡ್ತಾರೆ. ಯಾವ ರೀತಿಯಾಗಿ ಈ ಹಿಂದಿನ ಕಾನೂನು ಅಸಂವಿಧಾನಿಕವಾಗಿತ್ತು, ಬೇರೆ ದೇಶದಲ್ಲಿ ಯಾವ ರೀತಿಯಾಗಿದೆ, ಭಾರತದಲ್ಲಿ ಮಾತ್ರ ವಿಶೇಷವಾದಂತಹ ಅವಕಾಶವನ್ನ ವಕ್ಫ್ಗೆ ಯಾಕೋಸ್ಕರವಾಗಿ ಕಲ್ಪಿಸಲಾಗಿತ್ತು, ಅಂದ್ರೆ ಈ ಹಿಂದಿನ ಸರ್ಕಾರ ಮುಸ್ಲಿಮರ ಓಲೈಕೆಗೋಸ್ಕರವಾಗಿ ಸಂವಿಧಾನವನ್ನ ಯಾವ ರೀತಿಯಾಗಿ ಗಾಳಿಗೆ ತೂರಿದ್ರು ಅನ್ನೋದರ ಕುರಿತಾಗಿ ಎಲ್ಲರೂ ಸ್ಟಡಿ ಮಾಡಿದ್ರು. ಕೇಂದ್ರ ಸರ್ಕಾರ ಇಂತಹ ಅಂಕಿಅಂಶಗಳನ್ನ ಸದನದಲ್ಲಿ ಇಟ್ಟಂತಹ ಸಂದರ್ಭದಲ್ಲಿ ಅದಕ್ಕೆ ಯಾವುದೇ ರೀತಿಯ ಉತ್ತರವನ್ನ ವಿಪಕ್ಷಗಳು ಕೊಡೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ವಿಪಕ್ಷಗಳ ವಾದ ಒಂದೇ ರೀತಿಯಾಗಿರುತ್ತಿತ್ತು, ಜಾತ್ಯತೀತ, ಧಾರ್ಮಿಕ ಸ್ವಾತಂತ್ರ್ಯ, ವಕ್ಫ್ನಲ್ಲಿ ಅನ್ಯ ಧರ್ಮದವರಿಗೆ ಯಾಕೆ ಅವಕಾಶ ಕೊಡಲಾಗಿದೆ, ಇದೇ 3 ಅಂಶಗಳನ್ನು ಇಟ್ಟುಕೊಂಡೇ ಅವರು ವಿರೋಧ ಮಾಡ್ತಾ ಇದ್ರು. ಅದನ್ನೇ ತಿರ್ಗಾ ಮುರುಗಾ ಮಾಡಿ ಸದನದಲ್ಲಿ ಪದೇ ಪದೇ ಪ್ರಸ್ತಾಪ ಮಾಡ್ತಾ ಇದ್ರು. ವ್ಯಾಲಿಡ್ ಆದಂತಹ ಒಂದೇ ಒಂದು ಪಾಯಿಂಟ್ ಅನ್ನ ಕೂಡ ಆಡಳಿತ ಪಕ್ಷ ವಿಪಕ್ಷದವರಿಗೆ ಬಿಟ್ಟುಕೊಟ್ಟಿರಲಿಲ್ಲ. ಅದಕ್ಕೆ ನಾನು ಆರಂಭದಲ್ಲೇ ಹೇಳಿದ್ದು, ಕೇಂದ್ರ ಸರ್ಕಾರ ಈ ಕಾನೂನನ್ನ ಬೆಣ್ಣೆಯಲ್ಲಿ ಕೂದಲು ತೆಗೆದಂತೆ ಪಾಸ್ ಮಾಡಿದೆ ಅಂತ. ನಿಮಗೇನಾದರೂ ಟೈಮ್ ಇದ್ರೆ ಅಮಿತ್ ಶಾ ಅವರು, ಕಿರಣ್ ರಿಜಿಜು ಅವರು, ಜೊತೆಗೆ JP ನಡ್ಡಾ, ಹಾಗೆ ಸುಧಾಂಶು ತ್ರಿವೇದಿ, ಇವರು ಸದನದಲ್ಲಿ ಮಾತನಾಡಿದ್ದನ್ನ ಒಮ್ಮೆ ಕೇಳಿಸ್ಕೊಳ್ಳಿ. ಬಹಳ ಅದ್ಭುತವಾದಂತಹ ಡಿಬೇಟ್ ಮಾಡಿದ್ದಾರೆ. ಎಷ್ಟರ ಮಟ್ಟಿಗೆ ಅಂತಂದ್ರೆ JP ನಡ್ಡಾ ಅವರು ಮಾತನಾಡಿದ್ದನ್ನ ಸ್ವತಃ ದೇವೇಗೌಡರು ಶ್ಲಾಘಿಸಿದ್ದಾರೆ. JP ನಡ್ಡಾ ಎಲ್ಲವುದನ್ನ ಹೇಳಿದ್ದಾರೆ. ಇನ್ನು ನಾನು ಹೇಳೋದೇನು ಉಳಿದಿಲ್ಲ, ಅವರು ಮಾತನಾಡಿದ್ದನ್ನ ಕೇಳಿದ ಮೇಲೆ ನನಗೇನು ಮಾತೇ ಇಲ್ಲ ಅಂತ ಹೇಳಿ ದೇವೇಗೌಡರು ಹೇಳ್ತಾರೆ. ನಾನು ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ಈ ಬಿಲ್ ಅನ್ನ ಪಾಸ್ ಮಾಡೋದಕ್ಕೆ ಸರ್ಕಾರ ಅಷ್ಟರ ಮಟ್ಟಿಗೆ ತಯಾರಿ ಮಾಡಿಕೊಂಡಿತ್ತು. ಯಾರೋ ಒಬ್ಬರ ತಯಾರಿ ಅಲ್ಲ, ಇಡೀ ಸರ್ಕಾರ ಸಂಘಟಿತವಾಗಿ ತಯಾರಿ ಮಾಡಿತ್ತು. ಅದಕ್ಕೆ NDA ಪಕ್ಷಗಳು ಕೂಡ ಸಾಥ್ ಕೊಟ್ಟಿದ್ದಾವೆ. ಮಿತ್ರರೇ, ಈಗ ಸಾಥ್ ಕೊಟ್ಟಂತಹ ಪಕ್ಷಗಳಿಗೆ ಆಘಾತ ಕೂಡ ಎದುರಾಗ್ತಾ ಇದೆ. ಒಂದು ಕಡೆ JDU ಈ ಬಿಲ್ ಅನ್ನ ಬಹಳ ಗಟ್ಟಿಯಾಗಿ ಬೆಂಬಲಿಸಿತ್ತು. ಈ ಕಾರಣದಿಂದಾಗಿ JDUದಲ್ಲಿದ್ದಂತಹ ಮುಸ್ಲಿಂ ಮುಖಂಡರು ಈಗ ಸಾಮೂಹಿಕವಾಗಿ ರಾಜೀನಾಮೆ ಕೊಡ್ತಾ ಇದ್ದಾರೆ. ನಿತೀಶ್ ಕುಮಾರ್ ಅವರು ಜಾತ್ಯತೀತ ತತ್ವಗಳನ್ನ ಗಾಳಿಗೆ ತೂರಿದ್ದಾರೆ. ವಕ್ಫ್ ಬಿಲ್ ಅನ್ನ ಬೆಂಬಲಿಸಿ ಮುಸ್ಲಿಮರಿಗೆ ದೊಡ್ಡ ಅನ್ಯಾಯ ಮಾಡಿದ್ದಾರೆ ಅಂತ ಆರೋಪಿಸಿ JDU ನಾಯಕರಾಗಿದ್ದಂತಹ ಮೊಹಮ್ಮದ್ ಕಾಸಿಂ ಅನ್ಸಾರಿ ಸೇರಿದಂತೆ ಕೆಲ ನಾಯಕರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಗುಲಾಂ ರಸೂಲ್ ಎಂಬಂತಹ ಮಾಜಿ ರಾಜ್ಯಸಭಾ ಸದಸ್ಯ ನಿತೀಶ್ ಕುಮಾರ್ ಅವರು ನಮ್ಮ ಮಾತನ್ನೇ ಕೇಳಿಲ್ಲ, ನಾವು ಅವರಿಗೆ ಮನವಿ ಮಾಡಿಕೊಂಡಿದ್ವಿ, ಈ ಬಿಲ್ ಅನ್ನ ವಿರೋಧಿಸಿ, ಈ ಬಿಲ್ನ ವಿರುದ್ಧವಾಗಿ ತೀರ್ಮಾನವನ್ನ ಕೈಗೊಳ್ಳಿ ಅಂತ ಹೇಳಿ ಹಲವು ಬಾರಿ ಮನವಿಯನ್ನ ಸಲ್ಲಿಸಿದ್ವಿ. ಆದ್ರೆ ಅವರು ನಮ್ಮ ಮಾತನ್ನ ಕಿವಿಗೆ ಹಾಕೊಂಡಿಲ್ಲ, ಬಿಜೆಪಿಯ ತಾಳಕ್ಕೆ ತಕ್ಕಂತೆ ಕುಣಿದಿದ್ದಾರೆ. ಹೀಗಾಗಿ ನಾವು ಮುಂದಿನ ತೀರ್ಮಾನವನ್ನ ಕೈಗೊಳ್ತಾ ಇದ್ದೀವಿ ಅಂತ ಗುಲಾಂ ರಸೂಲ್ ಹೇಳಿದ್ದಾರೆ. ಹೀಗೆ ವಕ್ಫ್ ಬಿಲ್ ಅನ್ನ ಬೆಂಬಲಿಸಿದ ಕಾರಣದಿಂದಾಗಿ JDU ಚುನಾವಣೆ ಸಂದರ್ಭದಲ್ಲಿ ಒತ್ತಡವನ್ನು ಎದುರಿಸ್ತಾ ಇದೆ. ಸದ್ಯ ನಿಮಗೊಂದು ಪ್ರಶ್ನೆ ಬರ್ತಾ ಇರಬಹುದು, ವಕ್ಫ್ ಬಿಲ್ ಲೋಕಸಭೆಯಲ್ಲೂ ಪಾಸ್ ಆಯಿತು, ರಾಜ್ಯಸಭೆಯಲ್ಲೂ ಪಾಸ್ ಆಯಿತು, ಇವತ್ತಿನಿಂದಲೇ ಈ ದೇಶದಲ್ಲಿ ಈ ಕಾನೂನು ಜಾರಿಯಾಗುತ್ತಾ?
ಹೀಗಂತ ಪ್ರಶ್ನೆ ಕೇಳಿದ್ರೆ ಖಂಡಿತವಾಗ್ಲೂ ಇಲ್ಲ. ಇದಕ್ಕೆ ಇನ್ನೂ 2 ಪ್ರೊಸೀಜರ್ ಬಾಕಿ ಇದೆ. ಮೊದಲನೇದಾಗಿ ಇದಕ್ಕೆ ರಾಷ್ಟ್ರಪತಿಗಳು ಅಂಕಿತ ಹಾಕಬೇಕು. ಈ ಕಾನೂನನ್ನ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ ಕಳುಹಿಸಿ ಕೊಡಲಾಗುತ್ತೆ. ಅವರು ಅದಕ್ಕೆ ಸಹಿ ಮಾಡಬೇಕು. ಅದಾದ ಬಳಿಕ ಕೇಂದ್ರ ಸರ್ಕಾರ ಒಂದು ನೋಟಿಫಿಕೇಶನ್ ಅನ್ನು ಹೊರಡಿಸಬೇಕು. ಮಿತ್ರರೇ, ಇದಕ್ಕೆ ಎಷ್ಟು ಬೇಕಾದರೂ ಸಮಯ ಆಗಬಹುದು. ಅದು ಕೇಂದ್ರ ಸರ್ಕಾರದ ವಿವೇಚನೆಗೆ ಬಿಟ್ಟಂತಹ ವಿಚಾರ. ಇವತ್ತೇ ರಾಷ್ಟ್ರಪತಿಗಳ ಸಹಿಗೆ ಕಳುಹಿಸಿ ಸಂಜೆಯೇ ಬೇಕಾದ್ರೆ ಕೇಂದ್ರ ಸರ್ಕಾರ ನೋಟಿಫಿಕೇಶನ್ ಅನ್ನು ಹೊರಡಿಸಿ ಇಡೀ ದೇಶದಲ್ಲಿ ಈ ಕಾನೂನನ್ನು ಜಾರಿಗೊಳಿಸಬಹುದು. ಅಥವಾ ಕೇಂದ್ರ ಸರ್ಕಾರ ಸ್ವಲ್ಪ ಸಮಯ ತೆಗೆದುಕೊಳ್ಳಬಹುದು. 1-2 ತಿಂಗಳು ಬೇಡ ಅಂತ ತೀರ್ಮಾನ ಕೈಗೊಳ್ಳಬಹುದು, 1 ವರ್ಷವೇ ಬೇಡ ಅಂತ ತೀರ್ಮಾನ ಕೈಗೊಳ್ಳಬಹುದು. ಅದೆಲ್ಲವೂ ಕೂಡ ಕೇಂದ್ರ ಸರ್ಕಾರ ನಿರ್ಧಾರ ಮಾಡುತ್ತೆ. ಈ ಹಿಂದೆ CAA ಕಾನೂನು ಜಾರಿಯಾದಂತಹ ಸಂದರ್ಭದಲ್ಲಿ ಅಂದರೆ 2019ರಲ್ಲೇ ಆ ಕಾನೂನು ಪಾಸ್ ಆಗಿತ್ತು. ಆದರೆ ಅದನ್ನು ಜಾರಿಗೆ ತಂದಿದ್ದು 2024ರಲ್ಲಿ. ಯಾಕೆಂದರೆ ದೇಶದಲ್ಲಿ ಭಾರಿ ವಿರೋಧ ವ್ಯಕ್ತವಾಗ್ತಾ ಇತ್ತು. ಆದರೆ ವಕ್ಫ್ ಬಿಲ್ನ ವಿಚಾರವಾಗಿ ಕೇಂದ್ರ ಸರ್ಕಾರ ಅಷ್ಟೆಲ್ಲ ಸಮಯ ತೆಗೆದುಕೊಳ್ಳುತ್ತೆ ಅಂತ ನನಗಂತೂ ಅನಿಸ್ತಾ ಇಲ್ಲ. ಯಾಕೆಂದರೆ ತರಾತುರಿಯಲ್ಲೇ ಈ ಕಾನೂನನ್ನು ಇಡೀ ದೇಶದಲ್ಲಿ ಜಾರಿಗೆ ತರಬೇಕಾದಂತಹ ಜರೂರತ್ತಿದೆ. ಹೀಗಾಗಿ ರಾಷ್ಟ್ರಪತಿಗಳ ಅಂಕಿತ ಆಗ್ತಿದ್ದಂತೆ ಕೇಂದ್ರ ಸರ್ಕಾರ ನೋಟಿಫಿಕೇಶನ್ ಅನ್ನು ಇಶ್ಯೂ ಮಾಡಿ ಇಡೀ ದೇಶದಲ್ಲಿ ವಕ್ಫ್ ಕಾನೂನನ್ನು ಜಾರಿಗೆ ತರುವಂತಹ ಸಾಧ್ಯತೆಗಳು ಬಹಳ ನಿಚ್ಚಳವಾಗಿದೆ. ಇನ್ನು ಕೇಂದ್ರ ಸರ್ಕಾರ ಈ ಕಾನೂನನ್ನು ಜಾರಿಗೆ ತರ್ತಿದ್ದಂತೆ ಅದನ್ನು ವಿರೋಧಿಸಿ ಸುಪ್ರೀಂ ಕೋರ್ಟ್ಗೆ ಹೋಗೋದಕ್ಕೆ ವಿರೋಧಿಗಳಿಗೆ ಕಟ್ಟ ಕಡೆಯ ಅವಕಾಶ ಉಳ್ಕೊಂಡಿದೆ. ಸುಪ್ರೀಂ ಕೋರ್ಟ್ನಲ್ಲಿ ಈ ಕಾನೂನನ್ನು ಪ್ರಶ್ನೆ ಮಾಡಬಹುದು. ಆದರೆ ಸುಪ್ರೀಂ ಕೋರ್ಟ್ನ ಈ ಹಿಂದಿನ ತೀರ್ಪುಗಳನ್ನು ನೋಡಿದ್ರೆ ಇದಕ್ಕೆ ಸುಪ್ರೀಂ ಕೋರ್ಟ್ ತಡೆ ಕೊಡುತ್ತೆ ಅಥವಾ ಇದನ್ನ ಸುಪ್ರೀಂ ಕೋರ್ಟ್ ತಿರಸ್ಕರಿಸುತ್ತೆ ಅಂತ ಯಾವುದೇ ರೀತಿಯಲ್ಲೂ ಹೇಳೋದಕ್ಕೆ ಸಾಧ್ಯ ಇಲ್ಲ. ಆ ಬಗ್ಗೆ ನಾನು ಹಿಂದಿನ ವಿಡಿಯೋದಲ್ಲಿ ಬಹಳ ಡೀಟೇಲ್ ಆಗಿ ಹೇಳಿದ್ದೀನಿ. ಈಗ ನಾನು ಹೆಚ್ಚು ಹೇಳೋದಕ್ಕೆ ಹೋಗೋದಿಲ್ಲ. ಮಿತ್ರರೇ, ಈ ಇಡೀ ವಿಚಾರದ ಕುರಿತಾಗಿ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ವಕ್ಫ್ ಬಿಲ್ ಅನ್ನು ಕೇಂದ್ರ ಸರ್ಕಾರ ಪಾಸ್ ಮಾಡಿದ ರೀತಿ ಇರಬಹುದು, ವಕ್ಫ್ ಕಾನೂನಿನ ವಿಚಾರವಾಗಿರಬಹುದು, ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಶನ್ಗಾಗಿ